ಬೆಂಗಳೂರಿಗರು ಗಮನಿಸಲೇಬೇಕಾದಂತಹ ಸ್ಟೋರಿ ಇದು. ಬೆಂಗಳೂರು ಸಿಟಿ ಮಂದಿಗೆ 3 ದಿನ ಕಾವೇರಿ ನೀರು ಸಿಗೋದಿಲ್ಲ. ತುರ್ತು ಕಾಮಗಾರಿಯ ಹಿನ್ನೆಲೆ ಜಲರೇಚಕ ಯಂತ್ರಗಳ ಸ್ಥಗಿತ ಆಗ್ತಾ ಇವೆ. ಹಿಂಗಾಗಿ 3 ದಿನ ನೀರು ಸಿಗಲ್ಲ. ಕಾವೇರಿ ನೀರನ್ನ ನಂಬಿಕೊಂಡಿರುವಂತವರು 3 ದಿನ ನೀರು ಇರೋದಿಲ್ಲ. ಸೊ ಇವತ್ತೇ ಸ್ಟಾಕ್ ಹಾಕೊಂಡ್ಬಿಡಿ ನೀರನ್ನ. ನಾಳೆಯಿಂದ ಸೆಪ್ಟೆಂಬರ್ 17ನೇ ತಾರೀಕಿನವರೆಗೆ ಕಾವೇರಿ ನೀರಿನ ಪೂರೈಕೆ ಇರಲ್ಲ. ಅಗತ್ಯ ನೀರು ಸಂಗ್ರಹಕ್ಕೆ ಜಲಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ. 3 ದಿನ ನೀರಿರಲ್ಲ. ಹಿಂಗಾಗಿ ನೀರನ್ನ ನೀವು ಸಂಗ್ರಹಿಸಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ 15ನೇ ತಾರೀಕಿಂದ ಸೆಪ್ಟೆಂಬರ್ 17ನೇ ತಾರೀಕಿನವರೆಗೆ ಮಧ್ಯಾಹ್ನದವರೆಗೆ ಸರಬರಾಜು ಸ್ಥಗಿತವಾಗುತ್ತೆ. ಯಾಕೆ 3 ದಿನ ನೀರು ಸ್ಥಗಿತವಾಗ್ತಾ ಇದೆ ಅಂತಂದ್ರೆ ಜಲರೇಚಕ ಯಂತ್ರಗಳು ಸ್ಥಗಿತವಾಗ್ತಾ ಇದೆ ತುರ್ತು ಕಾಮಗಾರಿಗಾಗಿ. ಹಿಂಗಾಗಿ 3 ದಿನ ನೀರಿರಲ್ಲ. ಕಾವೇರಿ ನೀರನ್ನ ಸ್ಟಾಕ್ ಮಾಡ್ಕೊಂಡ್ಬಿಡಿ. 15, 16, 17 3 ದಿನ ಬೆಂಗಳೂರಿನಲ್ಲಿ ಎಲ್ಲಿಯೂ ಕಾವೇರಿ ನೀರು ಸಿಗೋದಿಲ್ಲ. ಕಾವೇರಿ ನೀರು ಸಿಗಲ್ಲ. ತುರ್ತು ಕಾಮಗಾರಿ ಹಿನ್ನೆಲೆ ಜಲರೇಚಕ ಯಂತ್ರಗಳನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ 15ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು 3 ದಿನ ಕಾವೇರಿ ನೀರು ಸಿಗೋದಿಲ್ಲ. ನೀರು ಸ್ಟಾಕ್ ಹಾಕೊಳ್ಳೋದು ಒಳ್ಳೆಯದು. ಅಗತ್ಯ ನೀರು ಸಂಗ್ರಹ ಮಾಡಿಕೊಳ್ಳಿ ಅಂತ ಜಲಮಂಡಳಿ ಮನವಿಯನ್ನ ಕೂಡ ಮಾಡಿಕೊಂಡಿದೆ. 3 ದಿನ ನೀರಿರೋದಿಲ್ಲ. ಹಿಂಗಾಗಿ ನೀರನ್ನ ಸಂಗ್ರಹ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಯಾರು ಕಾವೇರಿ ನೀರನ್ನ ನಂಬಿದಾರೋ, ಪಿಜಿಗಳಾಗಿರಬಹುದು, ಹಾಸ್ಟೆಲ್ಗಳಾಗಿರಬಹುದು, ಮನೆಗಳಾಗಿರಬಹುದು, ಎಲ್ಲ ಕಡೆ ಕಾವೇರಿ ನೀರು ಎಲ್ಲ ಕಡೆನೂ ಸಪ್ಲೈ ಇದೆ ಬೆಂಗಳೂರಿನಲ್ಲಿ. ಸೊ ಈಗ ನೀರಿರೋದಿಲ್ಲ. ಮೂರು ದಿನ ನೀರಿರೋಲ್ಲ. ಬೆಂಗಳೂರಿನ ಜನಗೆ ಕಾವೇರಿ ನೀರು 3 ದಿನ ಸಿಗಲ್ಲ ಅನ್ನುವಂಥದ್ದು. 1 ದಿನ ನೀರು ಬರಲಿಲ್ಲ ಅಂತಂದ್ರೆ ಎಷ್ಟೆಲ್ಲ ತೊಂದರೆ ಆಗ್ಬಿಡುತ್ತೆ. ಇನ್ನು 3 ದಿನ ನೀರಿರಲ್ಲ ಅಂತಂದ್ರೆ ಏನ್ ಮಾಡೋದು ಅನ್ನುವಂತಹ ಚಿಂತೆ. ಈಗಾಗಲೇ ಜನರಿಗೆ ಹಲವು ಮಾಧ್ಯಮಗಳ ಮೂಲಕ ವಿಷಯವನ್ನ ತಲುಪಿಸಲಾಗಿದೆ. 3 ದಿನ ನೀರಿರಲ್ಲ, ಸ್ಟಾಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನಾಳೆಯಿಂದ 3 ದಿನ ನೀರಿರಲ್ಲ. ಹಿಂಗಾಗಿ ನೀರು ಸಂಗ್ರಹಿಸಿಟ್ಕೊಳ್ಳೋದು ಒಳ್ಳೆಯದು. ನಿಮಗೆ 15, 16, 17 ನೀರು ಸಿಗಲ್ಲ. ಮಾರನೇ ದಿನ ಮಧ್ಯಾಹ್ನದ ನಂತರ ನೀರು ಸಿಗುತ್ತೆ. ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, 3 ದಿನ ನೀರಿರಲ್ಲ, ಏನೇನು ಮಾಡಬೇಕು ಸರ್ ಬೆಂಗಳೂರು ಜನ? ಏನು ಕಾರಣ? ಈ ಮುಖ್ಯವಾಗಿ ನಮ್ದು ಕಾವೇರಿ ಯೋಜನೆ 5 ಹಂತಗಳಲ್ಲಿ ನಡೆದಿದೆ. ಅದರಲ್ಲಿ ಈಗ 3ನೇ ಹಂತದಿಂದ 5ನೇ ಹಂತಕ್ಕೆ ಲಿಂಕ್ ಮಾಡುವ ಒಂದು ಈಗ ದೊಡ್ಡ ಒಂದು ಕೆಲಸ ಮಾಡಬೇಕಾಗಿದೆ. ಅದನ್ನ ಮಾಡಿದ್ರೆ ಬೆಂಗಳೂರಿಗೆ ಯಾವಾಗಲೂ ಕೂಡ ಶಾಶ್ವತವಾಗಿ ನೀರಿನ ತೊಂದರೆ ಆಗದೆ ಒಂದು ಮಾಡ್ಲಿಕ್ಕೆ ಅವಕಾಶ ಇದೆ. ಇವಾಗ ಮಳೆಗಾಲ ಇದೆ, ಹಾಗಾಗಿ ಈಗ ನೀರಿನ ಅತಿ ಸೌಂದರ್ಯ ಚೆನ್ನಾಗಿದೆ. ಇವಾಗ ಮಾಡಿಕೊಂಡ್ರೆ ಮುಂದಿನ ಬೇಸಿಗೆನಲ್ಲಿ ಜನರಿಗೆ ತೊಂದರೆ ಕಡಿಮೆ ಆಗುತ್ತೆ. ಮತ್ತೆ ಇದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ. 3 ದಿವಸ ಪೂರ್ತಿ ನೀರು ಸ್ಟಾಪ್ ಆಗಲ್ಲ. ನಾಳೆಯಿಂದ ಒಂದು 20% ನೀರು ಮಾತ್ರ ಸ್ಟಾಪ್ ಆಗುತ್ತೆ. ಅಂದ್ರೆ ಒಂದು 5th phase ಮಾತ್ರ ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ ನಾಡಿದ್ದು 100% ಸ್ಟಾಪ್ ಆಗುತ್ತೆ. ಆಮೇಲೆ ತಿರ್ಗಾ ಬುಧವಾರ ಬೆಳಗ್ಗೆಯಿಂದ ತಿರ್ಗಾ ಅರೌಂಡ್ 60-70% ಶುರು ಆಗುತ್ತೆ. ಅಂದ್ರೆ ಮಾಡಿದ್ದೇನೆ. ಹಾಗಾಗಿ ಜನರಿಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈಗ ಏನು ನೀರು ಅವಶ್ಯ ತಮ್ಮ ಹತ್ರ ಲಭ್ಯ ಇದೆ ಅದನ್ನ ಸದ್ಬಳಕೆ ಮಾಡ್ಬೇಕಂತ ಹೇಳ್ಕೊಳ್ತೀವಿ. ಸರ್, ಈಗ ಈ ನಾಳೆಯಿಂದ 100% ನೀರು ಎಲ್ಲೂ ಇರಲ್ವಲ್ಲ? ಇವತ್ತೇನಾದ್ರೂ ಎಲ್ಲ ಕಡೆ ನೀರು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಇವತ್ತೇನಾದ್ರೂ ನೀರು ಕೊಡ್ತೀರಾ ಸರ್? ನಾವ್ ಆಗ್ಲೇ 1 ವಾರದಿಂದ ಸಪ್ಲೈ ಕೊಡ್ತಾ ಇದ್ದಾಗಲೇ ಹೇಳ್ತಾ ಇದೀವಿ. ಅವಾಗ ನೀರು ಬರುವಾಗ ಅವ್ರು ಸ್ಟಾಕ್ ಮಾಡ್ಕೊಳ್ಬೇಕು. ಮತ್ತೆ ಸಂಪೂರ್ಣ ನೀರು ಇಟ್ಕೊಂಡ್ರಿಗೆ ತೊಂದರೆ ಇಲ್ಲ. ಮತ್ತೆ ಬೇರೆ ಎಲ್ಲಿ ಸ್ಲಮ್ಮು ಮತ್ತೆ ರೆವೆನ್ಯೂ ಪಾಕೆಟ್ಗಳಲ್ಲಿ ನಮ್ಮ ಜಲಮಂಡಳಿ ಟ್ಯಾಂಕರ್ ಮುಖಾಂತರ ನಾಳೆ ನೀರು ಬರದೇ ದೇಶದಲ್ಲಿ ಕೊಡೋದಕ್ಕೆ ಕೂಡ ವ್ಯವಸ್ಥೆ ಕಲ್ಪಿಸಿಕೊಂಡಿದ್ದೇವೆ. ಮತ್ತೆ ನಾಳೆ ನೀರು ಬರ್ತದೆ. ನಾಳೆ ಒಂದು 20-30% ಏರಿಯಾದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಉಳಿದ ಕಡೆ ಎಲ್ಲ ನೀರು ಬರ್ತದೆ. ನಾಳೆ ಇಡೀ ಬೆಂಗಳೂರಲ್ಲಿ ನೀರು ಸಿಗಲ್ಲ ಅಂತ ಏನಿಲ್ಲ.
ನಾಳೆ ಬೆಂಗಳೂರಲ್ಲಿ ಇಡೀ ಬೆಂಗಳೂರಲ್ಲಿ ನೀರು ಸಿಗುತ್ತೆ ಸಿಗಲ್ಲ ಅಂತ ಏನಿಲ್ವಾ? ನಾಳೆ ಏನ್ ಸಪ್ಲೈ ಇದೆ ಒಂದು 20% ಡಿಫಿಸಿಟ್ ಆಗುತ್ತೆ. ಓಕೆ ಓಕೆ ಓಕೆ. ಹಾ ಹಾ. ನಾಡಿದ್ದು 100% ಸ್ಟಾಪ್ ಮಾಡ್ತೀವಿ. ಮಾರನೇ ದಿವಸ ಒಂದು 30%. ಸರ್ ಸರ್ವಿಸಸ್ ರೆಸ್ಯೂಮ್ ಆಗೋದು ಯಾವಾಗ? ತಿರ್ಗಾ ಬುಧವಾರ ಬೆಳಗ್ಗೆಯಿಂದ ರಿನ್ಯೂವಲ್ ಆಗುತ್ತೆ. ಬುಧವಾರ ಬೆಳಿಗ್ಗೆಯಿಂದ? ಹೌದು. ಮಂಗಳವಾರ ಬೆಳಗ್ಗೆ ಫುಲ್ ಕಟ್ ಆಗುತ್ತೆ. ಹಾ ಹಾ. ತಿರ್ಗಾ ಬುಧವಾರ ಬೆಳಗ್ಗೆ ಹೊರಗಡೆ ಸಪ್ಲೈ ಶುರು ಆಗುತ್ತೆ. ಓಕೆ ಓಕೆ ಫೈನ್ ಸರ್. ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಬೆಂಗಳೂರಿಗರು ಗಮನಿಸಲೇಬೇಕಾದಂತಹ ಸ್ಟೋರಿ ಇದು. ಬೆಂಗಳೂರು ಸಿಟಿ ಮಂದಿಗೆ 3 ದಿನ ಕಾವೇರಿ ನೀರು ಸಿಗೋದಿಲ್ಲ. ತುರ್ತು ಕಾಮಗಾರಿಯ ಹಿನ್ನೆಲೆ ಜಲರೇಚಕ ಯಂತ್ರಗಳ ಸ್ಥಗಿತ ಆಗ್ತಾ ಇವೆ. ಹಿಂಗಾಗಿ 3 ದಿನ ನೀರು ಸಿಗಲ್ಲ. ಕಾವೇರಿ ನೀರನ್ನ ನಂಬಿಕೊಂಡಿರುವಂತವರು 3 ದಿನ ನೀರು ಇರೋದಿಲ್ಲ. ಸೊ ಇವತ್ತೇ ಸ್ಟಾಕ್ ಹಾಕೊಂಡ್ಬಿಡಿ ನೀರ್ನ. ನಾಳೆಯಿಂದ ಸೆಪ್ಟೆಂಬರ್ 17ನೇ ತಾರೀಕಿನವರೆಗೆ ಕಾವೇರಿ ನೀರಿನ ಪೂರೈಕೆ ಇರಲ್ಲ. ಅಗತ್ಯ ನೀರು ಸಂಗ್ರಹಕ್ಕೆ ಜಲಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ. 3 ದಿನ ನೀರಿರಲ್ಲ. ಹಿಂಗಾಗಿ ನೀರನ್ನ ನೀವು ಸಂಗ್ರಹಿಸಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ 15ನೇ ತಾರೀಕಿಂದ ಸೆಪ್ಟೆಂಬರ್ 17ನೇ ತಾರೀಕಿನವರೆಗೆ ಮಧ್ಯಾಹ್ನದವರೆಗೆ ಸರಬರಾಜು ಸ್ಥಗಿತವಾಗುತ್ತೆ. ಯಾಕೆ 3 ದಿನ ನೀರು ಸ್ಥಗಿತವಾಗ್ತಾ ಇದೆ ಅಂತಂದ್ರೆ ಜಲರೇಚಕ ಯಂತ್ರಗಳು ಸ್ಥಗಿತವಾಗ್ತಾ ಇದೆ ತುರ್ತು ಕಾಮಗಾರಿಗಾಗಿ. ಹಿಂಗಾಗಿ 3 ದಿನ ನೀರಿರಲ್ಲ. ಕಾವೇರಿ ನೀರನ್ನ ಸ್ಟಾಕ್ ಮಾಡ್ಕೊಂಡ್ಬಿಡಿ. 15, 16, 17 3 ದಿನ ಬೆಂಗಳೂರಿನಲ್ಲಿ ಎಲ್ಲಿಯೂ ಕಾವೇರಿ ನೀರು ಸಿಗೋದಿಲ್ಲ. ಕಾವೇರಿ ನೀರು ಸಿಗಲ್ಲ. ತುರ್ತು ಕಾಮಗಾರಿ ಹಿನ್ನೆಲೆ ಜಲರೇಚಕ ಯಂತ್ರಗಳನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ 15ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು 3 ದಿನ ಕಾವೇರಿ ನೀರು ಸಿಗೋದಿಲ್ಲ. ನೀರು ಸ್ಟಾಕ್ ಹಾಕೊಳ್ಳೋದು ಒಳ್ಳೆಯದು. ಅಗತ್ಯ ನೀರು ಸಂಗ್ರಹ ಮಾಡಿಕೊಳ್ಳಿ ಅಂತ ಜಲಮಂಡಳಿ ಮನವಿಯನ್ನ ಕೂಡ ಮಾಡಿಕೊಂಡಿದೆ. 3 ದಿನ ನೀರಿರೋದಿಲ್ಲ. ಹಿಂಗಾಗಿ ನೀರನ್ನ ಸಂಗ್ರಹ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಯಾರು ಕಾವೇರಿ ನೀರನ್ನ ನಂಬಿದಾರೋ, ಪಿಜಿಗಳಾಗಿರಬಹುದು, ಹಾಸ್ಟೆಲ್ಗಳಾಗಿರಬಹುದು, ಮನೆಗಳಾಗಿರಬಹುದು, ಎಲ್ಲ ಕಡೆ ಕಾವೇರಿ ನೀರು ಎಲ್ಲ ಕಡೆನೂ ಸಪ್ಲೈ ಇದೆ ಬೆಂಗಳೂರಿನಲ್ಲಿ. ಸೊ ಈಗ ನೀರಿರೋದಿಲ್ಲ. ಮೂರು ದಿನ ನೀರಿರೋಲ್ಲ. ಬೆಂಗಳೂರಿನ ಜನಗೆ ಕಾವೇರಿ ನೀರು 3 ದಿನ ಸಿಗಲ್ಲ ಅನ್ನುವಂಥದ್ದು. 1 ದಿನ ನೀರು ಬರಲಿಲ್ಲ ಅಂತಂದ್ರೆ ಎಷ್ಟೆಲ್ಲ ತೊಂದರೆ ಆಗ್ಬಿಡುತ್ತೆ. ಇನ್ನು 3 ದಿನ ನೀರಿರಲ್ಲ ಅಂತಂದ್ರೆ ಏನ್ ಮಾಡೋದು ಅನ್ನುವಂತಹ ಚಿಂತೆ. ಈಗಾಗಲೇ ಜನರಿಗೆ ಹಲವು ಮಾಧ್ಯಮಗಳ ಮೂಲಕ ವಿಷಯವನ್ನ ತಲುಪಿಸಲಾಗಿದೆ. 3 ದಿನ ನೀರಿರಲ್ಲ, ಸ್ಟಾಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನಾಳೆಯಿಂದ 3 ದಿನ ನೀರಿರಲ್ಲ. ಹಿಂಗಾಗಿ ನೀರು ಸಂಗ್ರಹಿಸಿಟ್ಕೊಳ್ಳೋದು ಒಳ್ಳೆಯದು. ನಿಮಗೆ 15, 16, 17 ನೀರು ಸಿಗಲ್ಲ. ಮಾರನೇ ದಿನ ಮಧ್ಯಾಹ್ನದ ನಂತರ ನೀರು ಸಿಗುತ್ತೆ.